ಹೋಲ್ ವರ್ಲ್ಡ್ ಇಸ್ ಇನ್ ಯೋರ್ ಹ್ಯಾಂಡ್ ಹೌದು. ಅಲ್ವಾ? ಹಾಗಾಗಿ ಅವ್ರ ಸೈಕಾಲಜಿ ಪ್ರಕಾರ ಇವಾಗ ನೀವು ಉದಾಹರಣೆಗೆ ನೋಡಿ, ನಾವು ಮೊದಲೇ ನಮ್ಮ ದೈನಂದಿನ ದಿನ ಸ್ಟಾರ್ಟ್ ಆಗ್ತಾ ಇದ್ದಿದ್ದು ಸುದ್ದಿ ಅಂದ್ರೆ ಅಥವಾ ನ್ಯೂಸು ಜರ್ನಲಿಸಮ್ ಅಂದ್ರೆ ನಮ್ ನೆನಪಾಗ್ತಾ ಇದ್ದಿದ್ದು ಎಲ್ಲರಿಗೂ ಪೇಪರ್. ನಮ್ಮ ಜನರೇಷನ್ಗೆ ಇವಾಗ್ಲೂ ಒಂದು ಪೇಪರ್ ನೆನಪಾಗುತ್ತೆ. ಇನ್ನೊಂದಿಷ್ಟು ಜನರೇಷನ್ಗೆ ನ್ಯೂಸ್ ಅಂತಂದ್ರೆ ಮೀಡಿಯಾ ಅಂತಂದ್ರೆ ಟೆಲಿವಿಷನ್ ನೆನಪಾಗುತ್ತೆ. ನೀವು ನ್ಯೂ ಜನರೇಷನ್ ತಗೊಂಡ್ರೆ ಅವ್ರಿಗೆ ಇದು ಎರಡೂ ಕನೆಕ್ಟ್ ಆಗಲ್ಲ. ಅವರಿಗೆ ಮೊಬೈಲ್ ಅವರಿಗೆ ಮೊಬೈಲ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ದಿ ಸೈಕಾಲಜಿ. ಅಂದ್ರೆ ಅವರಿಗೆ ಈ ಒಂದು ನ್ಯೂಸ್ ಅಂದ್ರೆ ಅವರಿಗೆ ಏನ್ ನೆನಪಾಗುತ್ತೆ ಅನ್ನೋದಿದೆಯಲ್ಲ, ಅಥವಾ ಅವ್ರ ಸೈಕಾಲಜಿ ಏನಿದೆಯಲ್ಲ, ಇಟ್ ಇಸ್ ಪ್ರಿಂಟ್ ಆರ್ ಟೆಲಿವಿಷನ್ ಆರ್ ಮೊಬೈಲ್. ಇದು ವೆರಿ ಇಂಪಾರ್ಟೆಂಟ್. ಸೊ ಆ ಸೈಕಾಲಜಿಗೆ ನಾವು ಅಡಾಪ್ಟ್ ಆಗದೆ ಹೋದ್ರೆ ಪತ್ರಿಕೋದ್ಯಮ ನಿಂತ ನೀರಾಗ್ಬಿಡುತ್ತೆ. ಅದು ಇಟ್ ವಿಲ್ ಡೈ. ಬಟ್ ಆ ಸೈಕಾಲಜಿಯನ್ನ ನಾನು ಅಂದ್ರೆ ಪತ್ರಿಕೋದ್ಯಮದಲ್ಲಿ ಪ್ರಿಂಟಿಗೂ ಅಳವಡಿಸಿದೆ, ಅದನ್ನ ಟೆಲಿವಿಷನ್ಗೂ ಅದನ್ನ ತಗೊಂಬಂದೆ, ಮೊಬೈಲ್ಗೂ ಕೂಡ ಅದನ್ನ ತರಬೇಕಾಯ್ತು. ಅಂದ್ರೆ ಸೊ ಈ ನನ್ನ ಬದಲಾವಣೆಯಲ್ಲಿ ನಾನು ಈ ಪಾತ್ರವನ್ನ ವಹಿಸಿದ್ದೇನಿದೆಯಲ್ಲ, ನನಗೆ ಐ ಥಿಂಕ್ ನನಗೆ ಅದೃಷ್ಟ ಮಾಡಿದ್ದೆ ಅಂತ ಅನ್ಸುತ್ತೆ. ನನ್ನ ಮೆಂಟರ್ಸ್ ಗ್ರೇಟ್ ಚೇಂಜ್ ಅಥವಾ ಒಂದು ಬಿಗ್ಗೆಸ್ಟ್ ಚೇಂಜ್ ಟು ದಿ ಕನ್ನಡ ಮೀಡಿಯಾ ಅಂತ ಹೇಳ್ಬೋದು.